ಸರ್ ಯಾವ ಥರ ಕುದುರೆ ಸೆಲೆಕ್ಷನ್ ಮಾಡಿ ತರಬೇಕು ಹೊಸಬ್ರು ಅಂದರೆ ಅದೇ ಫಸ್ಟ್ ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಪರ್ಪಸ್ ಅವ್ರು ಏನಕ್ಕೆ ಯೂಸ್ ಮಾಡಬೇಕು, ಕುದುರೆಯಲ್ಲಿ ಬ್ರೀಡಿಂಗ್ ಮಾಡ್ತಾರಾ ಅಥವಾ ಒಂದು ಪರ್ಟಿಕ್ಯುಲರ್ ಬ್ರೀಡ್ ಆಗಿ ತಗೋತಾರ, ಏನು ನೋಡಬೇಕು, ಇಲ್ಲ ರೈಡಿಂಗಿಗೆ ಬೇಕಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕುದುರೆ ರೈಡಿಂಗಿಗೆ ಆದರೆ ನಿಮ್ಗೆ ಮಿಕ್ಸ್ ಬ್ರೀಡ್ ಸಿಗುತ್ತೆ, ಕಾಟೆವಾಡಿ ಮಾರವಾಡಿ ಮಿಕ್ಸ್ ಸಿಗುತ್ತೆ. ಇಲ್ಲ ನಾನು ಬ್ರೀಡಿಂಗ್ ಮಾಡಬೇಕು, ಮಾರ್ಕೆಟ್ ಡೆವಲಪ್ ಮಾಡಬೇಕು, ಮರಿಗಳು ತೆಗಿಬೇಕು, ಒಳ್ಳೊಳ್ಳೆ ಮರಿಯೋದು ಅಂದರೆ ಮಾರ್ವಾರಿಲಿ ಬ್ಲಡ್ ಲೈನ್ಸ್. ಸೊ ಬ್ಲಡ್ ಲೈನ್ಸ್ ಡಿಪೆಂಡಿಂಗ್ ನಿಮಗೆ ನಾರ್ತಲ್ಲೂ ಇದೆ, ಸೌತಲ್ಲೂ ಇದೆ. ಇದು ಬ್ಲಡ್ ಲೈನ್ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗಿದೆ. ಸೊ ಬ್ಲಡ್ ಲೈನಲ್ಲಿ ಹೆಂಗೆ ಅಂದರೆ ನಿಮಗೆ ಈಗ ಪರ್ಟಿಕ್ಯುಲರ್ ಅಪ್ಪ ಅಮ್ಮ ರಿಜಿಸ್ಟರ್ ಆಗಿದೆಯಾ, ಪಾಸ್ಪೋರ್ಟ್ ಇದೆಯಾ, ಮೈಕ್ರೋಚಿಪ್ ಆಗಿದೆಯಾ, ಅದ್ರ ಮೇಲೆ ಚೂಸ್ ಮಾಡಬೇಕಾಗುತ್ತೆ. ಯಾವಾಗಲೂ ಅಪ್ಪ ಅಮ್ಮ ರಿಜಿಸ್ಟರ್ ಇರೋ ಮರಿಗಳು ಅಥವಾ ಹೆಣ್ಣು ಕುದುರೆ ಅಥವಾ ಗಂಡು ಕುದುರೆ ತಗೊಂಡ್ರೆ ಒಳ್ಳೇದು. ಬ್ಲಡ್ ಲೈನ್ ನಿಮಗೆ ಮುಂದಕ್ಕೆ ನೀವು ತಗೊಂಬಂದ್ರೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ನಿಮ್ಮ ಮರಿಗಳ ತಗೋಬಹುದು ಅದರಲ್ಲಿ, ಸೊ ಅದರಿಂದ ಕವರಿಂಗ್ ಮಾಡಿಸ್ಬೋದು. ಸೊ ಈ ಥರ ಕ್ಯಾರಿ ಫಾರ್ವರ್ಡ್. ಅಂದಾಜು ಎಷ್ಟಿದೆ ಸರ್ ರೇಟ್ ಬೇಸಿಕ್ ಇಂದ ಹೈ ಪ್ರೈಸ್ ತನಕ? ಈಗ ಮಾರ್ವಾರಿಗೆ ಬಂದರೆ ನಾನು ಬೇರೆ ಮಿಕ್ಸ್ ಬ್ರೀಡ್ ಎಲ್ಲ ನಿಮಗೆ 1.5 ಲಕ್ಷದಿಂದನೂ ಸ್ಟಾರ್ಟ್ ಆಗುತ್ತೆ. ರೈಡಿಂಗ್ ಕುದುರೆಗಳು ಗೆಲ್ಡಿಂಗ್ ಅಂದರೆ ಕಸಿ ಮಾಡಿರ್ತಾರೆ, ಗಂಡು ಕುದುರೆನ ಕಸಿಂಗ್ ಮಾಡಿರುತ್ತೆ. ಅದೆಲ್ಲ ರೈಡಿಂಗ್ ಯೂಸ್ ಮಾಡೋದು ನಿಮಗೆ ಆಲ್ಮೋಸ್ಟ್ 1-1.5 ಸ್ಟಾರ್ಟ್ ಆಗುತ್ತೆ. ನಿಮ್ಮ 3 ಲಕ್ಷದವರೆಗೂ ಇದ್ದಾವೆ ರೈಡಿಂಗ್ ಕುದುರೆ. ಆದರೆ ನಿಮ್ಮ ಮಾರ್ವಾರಿ ಬ್ಲಡ್ ಲೈನ್ಸ್ ಬಂತು ಅಂದರೆ ನಿಮಗೆ ಒಳ್ಳೆ ಅಪ್ಪ ಅಮ್ಮ ಎರಡೂ ಮೈಕ್ರೋಚಿಪ್ ಆಗಿ ಪಾಸ್ಪೋರ್ಟ್ ಆಗಿದ್ರೆ ಮಿನಿಮಮ್ ನಿಮಗೆ 10 ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ. 10 ಲಕ್ಷದಿಂದ 1.25 ಕೋಟಿವರೆಗೂ ಇದೆ. ನಿಮ್ಗೆ ಅದ್ರ ಕಲರು, ಏಜು, ಸುಳಿ, ಯಾವ ಲೈನು, ಎಲ್ಲಿಂದ ತಂದಿದ್ದೀರಾ, ಯಾವ ಫಾರ್ಮಿಂದ, ಅದ್ರ ಮೇಲೆ ನಿಮಗೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಹಾರ್ಸ್ ಇನ್ಫೋ ರೀಲ್ಸ್ಗಾಗಿ ಪೇಜ್ನ ಫಾಲೋ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾರ್ಸ್ ಲವರ್ ಆಗಿರೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.